ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮೆನ್ಸ್ಟ್ರುಯಲ್ ಕಪ್. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮೆನ್ಸ್ಟ್ರುಯಲ್ ಕಪ್ ಅಂದರೆ ಏನು ಅಂತ ಗೊತ್ತಿಲ್ಲ. ಅದಕ್ಕಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೆನ್ಸ್ಟ್ರುಯಲ್ ಕಪ್ ಅಂತ ಹೇಳಿದ್ರೆ ಇದು ನಮ್ಮ ಮುಟ್ಟಿನ ಕಪ್ ಅಂತಲೂ ಹೇಳ್ತಾರೆ. ಇದು ಎಸ್ ಅಥವಾ ML ಸೈಜಲ್ಲಿ ಸಿಗುತ್ತೆ. L ಅಂದರೆ 26 ml, M ಅಂದರೆ 21 ml, S ಅಂದರೆ 60 ml. ಇದು ಒಂದೇ ಥರ ಸೈಜಲ್ಲಿ ಬರಲ್ಲ, ಡಿಫ್ರೆಂಟ್ ಕಲರ್ಸ್ ಸೈಜಸಲ್ಲೂ ಬರುತ್ತೆ. ಅಂದರೆ ನಿಮ್ಮ ಬಾಡಿಗೆ ತಕ್ಕಂಗೆ ನೀವು ಮೆನ್ಸ್ಟ್ರುಯಲ್ ಕಪ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೆನ್ಸ್ಟ್ರುಯಲ್ ಕಪ್ ಅಂತ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಈ ಪ್ಯಾಡ್ ಹಾಕೊಳ್ಳೋ ಬದಲು ಮೆನ್ಸ್ಟ್ರುಯಲ್ ಕಪ್ನ ಹಾಕ್ಕೊಂಡ್ರೆ ಪರಿಸರ ಹಾನಿ ಆಗೋದನ್ನು ತಪ್ಪೋದು. ಹಾಗೆಯೇ ಯಾವ ರೀತಿ ಬಳಸಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಕೈಗೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಅದಾದ ನಂತರ ಆ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅದು ಇನ್ಸರ್ಟ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ. ಅದಾದ ನಂತರ ತಗೊಂಡು ಈಚೆಗೆ ಅದನ್ನು ಬಿಸಿ ನೀರಿಗೆ ಹಾಕಿ ವಾಶ್ ಮಾಡಬೇಕು. ತಣ್ಣೀರಲ್ಲಿ ವಾಶ್ ಮಾಡಬೇಡಿ. ಅದಾದ ನಂತರ ನೀವು ಅನ್ಕೋಬೋದು ಪ್ಯಾಡ್ಗಿಂತನೂ ಅದು ಸೇಫ್ಟಿನ ಅಂತ. ಪ್ಯಾಡ್ಗಿಂತನೂ ಸೇಫ್ಟಿ. ಪ್ಯಾಡ್ ಹಾಕ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಓಡಾಡೋಕ್ಕಾಗಲ್ಲ, ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಇಳಿಯೋಕ್ಕಾಗಲ್ಲ, ಹಾಗೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಸಮಸ್ಯೆ ಅಲ್ವಾ. ಆದರೆ ಮುಟ್ಟಿನ ಕಪ್ ಆಗಲ್ಲ. ಹಾಕ್ಕೊಂಡು ಎಲ್ಲಿ ಬೇಕಾದರೂ ಓಡಾಡಿ ಎಲ್ಲಿ ಬೇಕಾದರೂ ಮುಳುಗ್ಬೋದು. ನಾನು ರೆಫರ್ ಮಾಡೋದಾದರೆ ಮೆನ್ಸ್ಟ್ರುಯಲ್ ಕಪ್ಪೇ ಬೆಟರ್. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಮೆನ್ಸ್ಟ್ರುಯಲ್ ಕಪ್ನ ಯೂಸ್ ಮಾಡಿ, ಪ್ಯಾಡ್ನ ಯೂಸ್ ಮಾಡಬೇಡಿ. ಪರಿಸರ ಹಾನಿ ಆಗುತ್ತೆ. ಅವುಗಳಿಂದ ಪ್ರಾಣಿಗೂ ತೊಂದರೆ ಹಾಗೂ ಮನುಷ್ಯರಿಗೂ ತೊಂದರೆ ಅಲ್ವಾ. ಹಾಗಾಗಿ ಹೇಳ್ತಿದ್ದೀನಿ, ಪ್ರತಿಯೊಂದು ಮಹಿಳೆಯರು, ಹೆಣ್ಮಕ್ಳು ಮೆನ್ಸ್ಟ್ರುಯಲ್ ಕಪ್ನ ಯೂಸ್ ಮಾಡಿ, ಅಂದರೆ ಮುಟ್ಟಿನ ಕಪ್ನ ಯೂಸ್ ಮಾಡಿ. ದಯವಿಟ್ಟು ಪರಿಸರನ ಉಳಿಸಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.